Today topic is psychology. Psychology first unit introduction. Psychology is the scientific study of the mind and behavior. It explores how people think, feel and act both as individuals and within groups. ಸೈಕಾಲಜಿ ಅಂದರೆ ಮನೋವಿಜ್ಞಾನ ಎಂದರ್ಥ. ಮನೋವಿಜ್ಞಾನವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಾಗುತ್ತದೆ. ಈ ಮನೋವಿಜ್ಞಾನದಲ್ಲಿ ಮನಸ್ಸು ಮತ್ತು ಮನುಷ್ಯರ ವರ್ತನೆ, ಹಾಗೆ ಜನರು ಯಾವ ರೀತಿಯಲ್ಲಿ ಯೋಚಿಸುತ್ತಾರೆ, ಅವರ ಭಾವನೆಗಳು ಮತ್ತು ಒಬ್ಬರೇ ಇದ್ದಾಗ ಅಥವಾ ಜನರೊಂದಿಗೆ ಅಥವಾ ಗುಂಪಿನಲ್ಲಿ ಇದ್ದಾಗ ಯಾವ ರೀತಿ ಇರುತ್ತಾರೆ ಎಂಬುದನ್ನು ಈ ಮನೋವಿಜ್ಞಾನದಲ್ಲಿ ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳುತ್ತೇವೆ. ಸೈಕಾಲಜಿ ಏಮ್ಸ್ ಟು ಅಂಡರ್ಸ್ಟ್ಯಾಂಡ್ ಮೆಂಟಲ್ ಪ್ರೋಸೆಸ್, ಬ್ರೈನ್ ಫಂಕ್ಷನ್ಸ್, ಎಮೋಷನ್ಸ್, ಮೋಟಿವೇಶನ್ಸ್, ಪರ್ಸನಾಲಿಟಿ ಆ್ಯಂಡ್ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್. ಮನೋವಿಜ್ಞಾನದ ಗುರಿಗಳೆಂದರೆ, ಮೊದಲನೇದಾಗಿ ಮಾನಸಿಕ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು, ಎರಡನೆಯದು ಮೆದುಳಿನ ಕಾರ್ಯಗಳು, ಹಾಗೆ ಮೂರನೇದಾಗಿ ಭಾವನೆಗಳು, ನಾಲ್ಕನೇದಾಗಿ ಪ್ರೇರಣೆ, ಐದನೇದಾಗಿ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಸಂವಹನಗಳು. Psychology is very important because first one is improve mental health and well-being. ಮನೋವಿಜ್ಞಾನವು ತುಂಬ ಮುಖ್ಯವಾಗುತ್ತದೆ, ಏಕೆಂದರೆ ಮೊದಲನೇದಾಗಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಮನೋವಿಜ್ಞಾನವು ಸಹಾಯ ಮಾಡುತ್ತದೆ. ಸೆಕೆಂಡ್ ಒನ್ ಈಸ್ ಸಾಲ್ವ್ ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಇನ್ ಎಜುಕೇಷನ್, ಹೆಲ್ತ್, ವರ್ಕ್ ಆ್ಯಂಡ್ ರಿಲೇಷನ್ಶಿಪ್. ಮನುಷ್ಯರ ನಿಜ ಜೀವನದಲ್ಲಿ ಬರುವಂತಹ ಯಾವುದೇ ರೀತಿ ಸಮಸ್ಯೆಗಳನ್ನು ಈ ಮನೋವಿಜ್ಞಾನದ ಮುಖಾಂತರ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಉದಾಹರಣೆಗೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯ, ಹಾಗೆ ಕೆಲಸ ಮತ್ತು ಸಂಬಂಧಗಳ ನಡುವೆ ಬರುವಂಥ ಯಾವುದೇ ಸಮಸ್ಯೆಗಳನ್ನು ಈ ಮನೋವಿಜ್ಞಾನದ ಮುಖಾಂತರ ಬಗೆಹರಿಸಿಕೊಳ್ಳಬಹುದು. ಥರ್ಡ್ ಪಾಯಿಂಟ್, ಪ್ರಮೋಟ್ ಪಾಸಿಟಿವ್ ಬಿಹೇವಿಯರ್ ಆ್ಯಂಡ್ ಚೇಂಜ್ ನೆಗೆಟಿವ್ ಪ್ಯಾಟ್ರನ್ಸ್. ಸಕಾರಾತ್ಮಕ ನಡವಳಿಕೆಗಳನ್ನು ಉತ್ತೇಜಿಸಿ ಮತ್ತು ನಕಾರಾತ್ಮಕ ಮಾದರಿಗಳನ್ನು ಬದಲಾಯಿಸಲಾಗುತ್ತದೆ.